ಈ ಆತ್ಮವಿಶ್ವಾಸ ಇದೆಯಲ್ಲ ಬಹಳ ದೊಡ್ಡದು. ಬಹಳ ಈ ಯಶಸ್ಸನ್ನ ಗಳಿಸೋ ಸಂದರ್ಭದಲ್ಲಿ, ಯಾವ್ದಾದ್ರು ಒಂದು ಕೆಲಸ ಮಾಡೋ ಸಂದರ್ಭದಲ್ಲಿ ಟೀಕೆಗಳು ಮಾಡೋ ಹೆಚ್ಚು ನಮ್ಮನ್ನ. ಅರೇ ನಿನ್ ಕೈಲಿ ಆಗೋದಿಲ್ಲ ಬಿಡು, ನಿನ್ ಕೈಲಿ ಆಗೋದಿಲ್ಲ ಬಿಡು ಅಂತ ಹೇಳಿ ಕಾಲಿಡಿಯೋ ಮಂದಿ ಹೆಚ್ಚಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಅವರು ನಮ್ಮನ್ನ ಬೈದ್ರು ಅಂತ ಹೇಳಿ, ಅವರ ನಮ್ಮನ್ನ ಕಡೆಗಣಿಸಿದ್ರು ಅಂತ ಹೇಳಿ, ನಮ್ಮನ್ನ ಅವಮಾನ ಮಾಡಿದ್ರು ಅಂತ ಹೇಳಿ, ನಮ್ಮನ್ನ ಕಾಲೆಳೆದ್ರು ಅಂತ ಹೇಳಿ, ನಾವು ಮಾಡುವಂತ ಕೆಲಸವನ್ನ ಒಪ್ಕೊಳ್ಳಿಲ್ಲ, ಎಲ್ಲವೂ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುತ್ತಾ ಹೋಗ್ತಾ ಇರ್ತೀವಿ. ಓದ್ನಲ್ಲಾದ್ರೂ ಅಷ್ಟೇ, ನೀವು ಪರೀಕ್ಷೆಗಳಲ್ಲಿ ಫೇಲ್ ಆದ್ರೆ, ನಿಮ್ಮ ಟೀಚರ್ಸ್ ಏನಾದ್ರೂ ನಿಮ್ಮನ್ನ ಬೈದ್ರೆ ನೀವೇನ್ ಮಾಡ್ತೀರಿ, ನಮ್ಮ ಟೀಚರ್ಸ್ ನಮ್ಮನ್ನ ಬೈದ್ಬಿಟ್ರು ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುವಂತ ಕೆಲಸವನ್ನ ಮಾಡ್ಕೊಳ್ತಾ ಇರ್ತೀರಿ. ನಿಮ್ಗೆ ಬಡತನ ಇದೆ ಅಂತ ಹಿಂದೆ ಹೋಗ್ಬೇಡಿ. ಅರೆ ನಮ್ಮ ಅಪ್ಪ ಅಮ್ಮ ಕೀಳಾಗಿದ್ದಾರೆ, ನಮ್ಮ ಅಪ್ಪ ಅಮ್ಮ ತಪ್ಪಿದ್ದಾರೆ, ನಮ್ಮ ಅಪ್ಪ ಅಮ್ಮ ತಪ್ಪಿದ್ದಾರೆ, ನಮ್ಮ ಅಪ್ಪ ಅಮ್ಮ ಸಣ್ಣಗಿದ್ದಾರೆ, ನಮ್ಮ ಅಪ್ಪ ಅಮ್ಮನ ಕೈಲಿ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿದ್ರೆ ಅವಮಾನ ಆಗುತ್ತೆ, ಅಧಿಕಾರಿಗಳ ಮುಂದೆ ನಮ್ಮ ಅಪ್ಪ ಅಮ್ಮನ ತೋರಿಸಿದ್ರೆ ನಮಗೆ ಮುಜುಗರ ಆಗುತ್ತೆ, ಇನ್ಸಲ್ಟ್ ಫೀಲ್ ಆಗುತ್ತೆ ಅಂತ ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಬಂದಿದ್ರೆ ಕಿತ್ತಾಕಿ. ತಂದೆ ತಾಯಿಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂತ ತಂದೆ ತಾಯಿಗಳು ನಿಮ್ಗೋಸ್ಕರ ಈ ಬದುಕನ್ನು ಹಗಲು ರಾತ್ರಿ ತೇದು ನಿಮಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಮ್ಮ ಜೀವನವನ್ನ ರೂಪಿಸ್ತಾರೆ. ಅಂತ ತಂದೆ ತಾಯಿಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತು ಗುರಿಲ್ಲ. ಒಬ್ಬ ಸಿನಿಮಾ ಹೀರೋ ಬರ್ತಡೇ ಬಂತು ಅಂದ್ರೆ ₹1000 ಖರ್ಚು ಮಾಡಿ ಅವ್ನ ಕಟೌಟ್ ತಾಯಿಗಳು ಒಂದಿನಕ್ಕಾದ್ರೂ ಅಪ್ಪ ನಿಮ್ ಬರ್ತಡೇ ಬಂತು ಕೇಕ್ ಕಟ್ ಮಾಡ್ತೀನಿ ಅಂತ ಅಂದಿದ್ದೀರಾ? ಅರೆ ಅಪ್ಪ ನಿಮ್ಗೆ ಬರ್ತಡೇ ಬಂತು ಒಂದಷ್ಟು ಹಾಲನ್ನ ಕಾಯಿಸಿ ನಿಮಗೆ ಕುಡಿಸ್ತೀನಿ ಅಂತ ಅಂದಿದ್ದೀರಾ? ನಾವೆಲ್ಲ ಅನ್ನೋದಿಷ್ಟೇ. ನನ್ನ ಫ್ರೆಂಡ್ಗೆ ಪಾರ್ಟಿ ಕೊಡ್ಬೇಕು ದುಡ್ಡು ಕೊಡು, ನಾನು ಸಿನಿಮಾ ಕೊಡ್ಬೇಕು ದುಡ್ಡು ಕೊಡು, ಅದೇ ನನ್ ಬರ್ತಡೇ ಬಂದು ಎಂಜಾಯ್ ಮಾಡ್ಬೇಕು ದುಡ್ಡು ಕೊಡು ಅಂತ ಕೇಳ್ತೀವಿ ಬಿಟ್ರೆ, ಒಂದಿನಕ್ಕಾದ್ರೂ ನನ್ ಬರ್ತಡೇ ಬಂದಿದೆ ನಿನ್ನ ಕರ್ಕೊಂಡು ಸಿನಿಮಾ ಕೊಡ್ತೀನಿ ನಡಿಯಪ್ಪ ಅಂತ ಹೇಳಿದ್ದೀರಾ? ಅರೆ ನನ್ ಬರ್ತಡೇ ಬಂದಿದೆ ಅಮ್ಮ ನನ್ ಜೊತೆಗೆ ಇವತ್ತೆಲ್ಲ ನಿನ್ ಜೊತೆ ಕಳಿತೀರಿ ಅಂತ ಹೇಳಿದ್ದೀರಾ? ಅರೆ ನನ್ ಬರ್ತಡೇ ಬಂತಮ್ಮ ಇವತ್ತು ಅಡಿಗೆ ಮಾಡ್ಬೇಡ, ನಾನು ಅಡಿಗೆ ಮಾಡಿ ನಿನ್ ಒಟ್ಟು ಊಟ ಹಾಕ್ತೀನಿ ಅಂತ ಏನಾದ್ರೂ ಒಂದಿನಕ್ಕಾದ್ರೂ ಹೇಳಿದ್ದೀವ? ಅಂತ ಹಣ ಮಾಡ್ತೀವಿ. ಬಿಲ್ ಗೇಟ್ಸ್ ಹಣ ಮಾಡಿದ್ದಾರೆ, ಅಂಬಾನಿ ಹಣ ಮಾಡಿದ್ದಾರೆ, ಅವರಾದ್ಮೇಲೆ ಇನ್ನೊಬ್ರು ಯಾರು ಹಣ ಮಾಡ್ಲಿಕ್ಕೆ ಆಗಲ್ವಾ? ರಿಪ್ಲೇಸ್ಗೆ ಅವಕಾಶ ಇದೆ. ಆಸ್ತಿ ಈ ವರ್ಷದ್ದು 20 ಎಕರೆ ಜಮೀನನ್ನು ತೆಗೆದುಕೊಳ್ತೀವಿ, ಮುಂದಿನ ವರ್ಷ ನಿನಗಿನ ಕಾಂಪಿಟೇಟಿವ್ ಬಂದ್ರೆ 50 ಎಕರೆ ಜಮೀನು ತೆಗೆದುಕೊಳ್ತಾನೆ, ಅದಕ್ಕೂ ಕೂಡ ಕಾಂಪಿಟೇಷನ್ ಸಿಕ್ತು, ಅದು ಜಾಸ್ತಿ ಮಾಡದ. ಬಟ್ ಇನ್ನೊಂದು ಗೊತ್ತಿರ್ಲಿ, ಸ್ವಾಮಿ ವಿವೇಕಾನಂದ ಅವತ್ತು ನೀವು ನೋಡಿಲ್ಲ, ನಾನ್ ನೋಡಿಲ್ಲ, ಬಟ್ ಅವರನ್ನು ಓದ್ಕೊಂಡಿದ್ದೀವಿ, ಅವರ ಚರಿತ್ರೆಗಳಲ್ಲಿ ನೋಡಿದ್ದೀವಿ. ಇನ್ನೊಬ್ಬ ಸ್ವಾಮಿ ವಿವೇಕಾನಂದ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ? ಇನ್ನೊಬ್ಬ ಅಬ್ದುಲ್ ಕಲಾಂ ಅನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ? ಇನ್ನೊಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ ತಾನೆ? ಎಸ್, ಅದೇ ಸಕ್ಸಸ್ ಅಂದ್ರೆ. ಅವರೆಲ್ಲರೂ ಕೂಡ ಸಮಾಜಕ್ಕೋಸ್ಕರ ಬದುಕುವಂತವರು. ನಾವು ನಮಗೋಸ್ಕರ ಬದುಕ್ತಾ ಇದ್ದೀವಿ, ಸಮಾಜದಲ್ಲಿ ಸತ್ತೋಗ್ಬಿಡ್ತೀವಿ. ಅವ್ರು ಇಡೀ ಸಮಾಜಕ್ಕೋಸ್ಕರ ಇಡೀ ಬದುಕನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾರೆ, ಅವರು ಜೀವಂತವಾಗಿ ಉಳ್ಕೊಳ್ತಾರೆ. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೋಬೇಡಿ. ಡಿಸೈಡ್ ಇಟ್, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತ ನಿರ್ಧಾರ ಮಾಡಿ. ಯಾಕಾಗೋದಿಲ್ಲ? ಅಸಾಧ್ಯವಾದದ್ದು ಎಂತದ್ದೂ ಇಲ್ಲ.